ದೇ ಆರ್ ನಾಟ್ ವರ್ತ್ ಟು ಬಿ ಇನ್ ಬಿಗ್ ಬಾಸ್ ಸ್ಟೇಜ್ ಸರ್. ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದರೆ ಸುದೀಪ್ ಸರ್ ಮುಂದೆ ನಿಂತ್ಕೊಳ್ಳೋಷ್ಟು ಅರ್ಹತೆ ಇವ್ರಿಗಿಲ್ಲ. ಪರ್ಸ್ನಲಿ ಏನು ಅಂದರೆ ಈ ಥರ ಕ್ರಿಂಜ್ ಟ್ಯಾಲೆಂಟ್ ಹೋಗಿ ಸುದೀಪ್ ಸರ್ ಮುಂದೆ ಆ ಸ್ಟೇಜಲ್ಲಿ ನಿಂತ್ಕೊಬಾರ್ದು. ಯಾಕಂದರೆ ಇವಾಗ ಸುದೀಪ್ ಸರೇ ಕೇಳಿದ್ರು ಅಂದರೆ ನೀವೇನು ಏನು ಮಾಡಿದ್ದೀರಾ, ಎಲ್ಲ ಹೀರೋ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಆಡಿದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಹ್ಯಾಪಿ ಬರ್ಡೇ ಅಂತ ಕಿರಿಸ್ತಾ ಇದೆ ಅಂತ ಹೇಳೋಕ್ಕಾಗತ್ತಾ? ಸೊ ವಾಟ್ ಈಸ್ ಗೋಯಿಂಗ್ ಆನ್, ಇಟ್ಸ್ ಗೋಯಿಂಗ್ ಇನ್ ಅ ರೈಟ್ ಪಾತ್. ಈಗ ಜನಸಾಮಾನ್ಯರಿಗೆ ಯಾಕೆ ಈ ರೀತಿಯಾಗಿ ಒಂದಷ್ಟು ಟಾಸ್ಕ್ಗಳು, ಸೆಲೆಬ್ರಿಟಿಗಳನ್ನ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೂ ಅದೇ ತರ ಸೆಲೆಕ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಇಲ್ಲ. ಕೋತಿ ಥರ ಡ್ಯಾನ್ಸ್ ಆಡೋದು, ನೀನು ಟ್ಯಾಂಕ್ ಒಳಗೆ ಕೂತ್ಕೊಂಡು ರೀಲ್ಸ್ ಮಾಡೋದು, ಇಲ್ಲ ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಕಾಂಟ್ರವರ್ಸಿ ಮಾಡೋದು, ನೀನು ಅಲ್ಲಿಂದ ಬಿಗ್ ಬಾಸ್ ಸ್ಟೇಜಿಗೆ ಬರೋಕ್ಕಾಗಲ್ಲ. ಆ ಅರ್ಹತೆ ನಿನಗಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯಶ್ ಅನ್ಫಿಲ್ಟರ್ಡ್. ಸೊ ಇವತ್ತು ಅನ್ಫಿಲ್ಟರ್ಡ್ ಆಗಿ ಮಾತಾಡೋಕ್ಕೆ ಇವತ್ತು ನನ್ನ ಜೊತೆ ರಜತ್ ಬುಜ್ಜಿ ಅವರು ಇದ್ದಾರೆ. ಹಾಯ್ ಬ್ರದರ್, ವೆಲ್ಕಮ್. ಫಸ್ಟ್ ಟೈಮ್ ಆನ್ ವೀಲ್ಸ್. ಯಾವಾಗಲೂ ಕ್ಯಾಮ್ರಾ ಮನೆ ಹತ್ರ ಬರ್ತಿತ್ತು, ಸ್ವಲ್ಪ ಚೇಂಜ್ ಆಗಿರ್ಲಿ. ಅಂಡ್ ನನ್ನ ಹೊಸ ಚಾನಲ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ತುಂಬಾ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ನೋಡ್ತಾ ಇದೀರಲ್ಲ? ಡೆಫಿನೆಟ್ಲಿ ನಿಮ್ಮಿಂದ ಪಾಪ ತುಂಬಾ ನೋಡ್ತಾ ಇದ್ದೀನಿ ನಾನು. ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಹೌದು, ಚೆನ್ನಾಗಿ ಬರ್ತಾ ಇದೆ. ಸೊ ಮತ್ತೆ ಹೆಂಗಿದ್ದೀರಾ, ಏನ್ ಕತೆ? ತುಂಬಾ ಅದ್ಭುತವಾಗಿದ್ದೀನಿ. ನೀವು ನನಗೆ ಸಿಕ್ಕೇ ತುಂಬಾ ದಿನ ಆಯ್ತು. ಹೌದು. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಂದೊಂದು ಆಲ್ಬಮ್ ಸಾಂಗ್ ಶಾರ್ಟ್ಲಿ ನೆಕ್ಸ್ಟ್ ತಿಂಗಳು ಒಂದು ಬರುತ್ತೆ. ಸೂಪರ್. ತುಂಬಾ ಅದ್ಭುತವಾಗಿ ತುಂಬಾ ಖರ್ಚು ಮಾಡಿರುವಂತ ಒಂದು ಆಲ್ಬಮ್ ಸಾಂಗು. ಫಸ್ಟ್ ಟೈಮ್ ಇನ್ ಕರ್ನಾಟಕ. ಯಾರೂ ಮಾಡದಿರೋ ಒಂದು ಲೆವೆಲ್ ಪ್ರಯತ್ನ ಟ್ರೈ ಮಾಡ್ತಾ ಇದ್ದೀವಿ. VFX ಆಮೇಲೆ ಸೆಟ್ಟು ಎಲ್ಲ ಪ್ರತಿಯೊಂದು ಹಾಕಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಜಗ್ಗಿ ಮಾಸ್ಟರ್ ಕೊರಿಯೋಗ್ರಾಫರು, ಆಮೇಲೆ ಟಬ್ಬಿ ಅಂತ VFX ಮಾಡ್ತಾ ಇರೋದು, ಚಿರಾಯು ಬಂದು ಮ್ಯೂಸಿಕ್ ಬರೆದಿರೋದು, ಆಮೇಲೆ ಸಿಂಗರು, ಆಮೇಲೆ ಮೈಕಲ್ ಅಂತ ಮ್ಯೂಸಿಕ್ ಡೈರೆಕ್ಷರು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಮಚ್ ವೆಯ್ಟೆಡ್. ನಾವು ಪಾರ್ಟಿನ ನಮ್ದು ಗೊತ್ತಲ್ಲ, ದುರಹಂಕಾರ, ಆಟಿಟ್ಯೂಡ್. ಒಂದು ಆಟಿಟ್ಯೂಡ್ ಸಾಂಗು. ಅಂದರೆ ನಾವು ಹೆಂಗೆ ಬರೆದ್ವಿ ಅಂದರೆ ಆ ಸಾಂಗ್ನ ನಮ್ಗೆ ಯಾವ ಥರ ಅದು ಬರಬೇಕಾಗಿತ್ತು ಅಂದರೆ, ನನಗೆ ಪರ್ಸ್ನಲಿ ದುರಹಂಕಾರ ಇರೋ ಪ್ರತಿಯೊಬ್ಬನಿಗೂ ಆ ಸಾಂಗ್ ನಟಬೇಕು. ಆಮೇಲೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋವಂಥ ಪ್ರತಿಯೊಂದು ಹುಡುಗರು, ಇವಾಗ ಸ್ವಿಗ್ಗಿ ಹುಡುಗರಾಗಿರ್ಬೋದು, ಝೊಮ್ಯಾಟೊ ಹುಡುಗರಾಗಿರ್ಬೋದು, ಆಮೇಲೆ ಡೆಲಿವರಿ ಬಾಯ್ಸ್ ಇರ್ಬೋದು, ಯಾರೇ ಆಗಿದ್ರು ಒಂದು 20,000 ಗಾಡಿ ತೊಗೊಂಡಿರ್ತಾರೆ. ತುಂಬ ಕಷ್ಟಪಟ್ಟು ಇಡೀ ಫ್ಯಾಮಿಲಿನ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಕಷ್ಟಪಟ್ಟು ಮೇಲೆ ಬಂದಿರೋ ಪ್ರತಿಯೊಬ್ಬರಿಗೂ ಈ ಸಾಂಗ್ ನೋಡಬೇಕು ವಿತ್ ಆಟಿಟ್ಯೂಡು. ಸೊ ನಮ್ಗೆ ಅದೊಂದು ತುಂಬ ಕನಸನ್ನ ಕಟ್ಟಿ ಮಾಡ್ತಿರೋ ಒಂದು ಸಾಂಗು. ಸೊ ತುಂಬ ಅದ್ಭುತವಾಗಿ ಬಂದಿದೆ, ಮಚ್ ವೆಯ್ಟೆಡ್. ಸೊ ಓಪನಿಂಗ್ ನಾವೆಲ್ಲ ಕರಿತೀವಿ, ದಯವಿಟ್ಟು ನೀವು ಬರ್ಬೇಕು, ಸಪೋರ್ಟ್ ಮಾಡ್ಬೇಕು ನಮಗೆ. ಖಂಡಿತ. ಆಮೇಲೆ ದುರಂಕಾರ ಅಂತ ಒಂದು ಪದ ಬಳಸಿದ್ರಲ್ಲ, ಸೊ ಅದನ್ನ ನೋಡಿದ್ಮೇಲೆ ಬಹುಶಃ ಒಂದು ಜನ ಕಮೆಂಟ್ ಮಾಡ್ತಾರೆ, ಮಾಡ್ಲಿ ಬುಜ್ಜಿಗಿನ್ನ ಇಳಿದಿಲ್ವಾ ಅಂತ. ಇಲ್ಲ, ಅದು ಬೈ ಬರ್ತ್ ಬಂದಿರೋದು. ಈ ನನ್ನ ಮಕ್ಳು ಹೇಳಿದ್ರೆ ಇಳಿದು ಬಿಡ್ತಾ. ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ದೆ ಇಳ್ದಿಲ್ಲ. ಇವ್ರು ಯಾರು ಸರ್ ನನ್ಗೆ ಹೇಳಕ್ಕೆ? ನನ್ನ ಕಾಸಲ್ಲಿ ನಾನು ದುಡಿತಾ ಇದ್ದೀನಿ, ನನ್ನ ಕಾಸಲ್ಲಿ ನಾನು ಶೋಕಿ ಮಾಡ್ತಾ ಇದ್ದೀನಿ. ಇವ್ರು ಯಾರು ನನಗೆ ಹೇಳಕ್ಕೆ ದುರಂಕಾರ ಇಳ್ದಿಲ್ವೋ ಅಂತ? ದುರಂಕಾರ ಇಟ್ಸ್ ನಾಟ್ ಸ್ಪೆಸಿಫಿಕಲಿ ದುರಂಕಾರ ಅಂತ ಹೇಳೋದಲ್ಲ, ಅದು ಸ್ವ್ಯಾಗು ಸರ್. ಅದು ಆರ. ಅದು ಈ ನನ್ನ ಮಕ್ಕಳಿಗೆ ಎಲ್ಲಿ ಮೇಂಟೈನ್ ಮಾಡಕ್ಕೆ ಬರುತ್ತೆ? ನಾನು ನಮ್ಮ ನೋಡಿ ವರ್ಕಣದಷ್ಟು ಇನ್ನೇನು ಮಾಡೋಕ್ಕೆ. ಓಕೆ, ಸೊ ಇದ್ರ ಬಗ್ಗೆ ಒಂದಷ್ಟು ಬರ್ತೀನಿ. ಈಗ ಸದ್ಯಕ್ಕೆ ನನಗೆ ರಜತ್ ಅಂತಿದ್ದಂಗೆ ಫಸ್ಟ್ ಟಾಪಿಕ್ ಯಾವಾಗ್ಲೂ ಬರೋದೇ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇನ್ನೇನು ಅಗ್ನಿ ಪರೀಕ್ಷೆ ಶುರು ಆಗಿದೆ. ಒಂದಷ್ಟು ಪ್ರೋಮೋಗಳು, ಮಿಶ್ರ ಪ್ರತಿಕ್ರಿಯೆಗಳು, ಜನಸಾಮಾನ್ಯರಿಗೆ ಈ ರೀತಿಯಾಗಿ ಮಾಡಬಹುದಾ, ಹಿಂಗೋಣ ರೈಟು ಸರ್, ಈ ತರದೆಲ್ಲ ಒಂದಷ್ಟು ಇರುತ್ತೆ. ಸೊ ಪ್ರೋಮೋ ನೋಡಿದಾಗ ಫಸ್ಟ್ ನಿಮ್ಮ ಅನಿಸಿಕೆ ಏನು ಸರ್? ದಯವಿಟ್ಟು ಒಂದು ಕಾಯಿನ್ಗೆ 2 ಸೈಡ್ ಸ್ಟೋರೀಸ್ ಇರುತ್ತೆ. ಪ್ರೋಮೋ ನೋಡಿದ ತಕ್ಷಣ ಜಡ್ಜ್ ಮಾಡೋದು ಬೇಡ. ಆ್ಯಕ್ಚುಯಲ್ ಮೈನ್ ಪಿಕ್ಚರ್ ನೋಡಲಿ, ಅವಾಗ ಡಿಸೈಡ್ ಮಾಡಲಿ. ಸರ್ ನನ್ನ ಒಂದು ಪರ್ಸ್ನಲ್ ಥಾಟು ಅಂದರೆ, ಅಲ್ಲಿ ನಡೀತಾ ಇರೋದು ತುಂಬ ಕ್ಲೀನಾಗಿ ನಡೀತಾ ಇದೆ. ಯಾಕಂದರೆ ಬಹಳಷ್ಟು ಜನ ಇವಾಗ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು, ನೀವೆಂಗೆ ಅವರು ಇದನ್ನು ಆಳ್ತೀರಾ, ಇಲ್ಲ ಅವರ ಒಂದು ಏನಂತಾರೆ ಪ್ರತಿಭೆನ ನೀವು ಹೆಂಗೆ ಗುರುತಿಸ್ತೀರಾ ಅಂತ. ಸರ್ ಇವಾಗವರೆಗೂ ಆಚೆ ಯಾರು ಬಂದಿದ್ದಾರೋ ನಾನು ಎಲ್ಲರನ್ನೂ ಹೇಳಲ್ಲ, ಪ್ರತಿಯೊಬ್ಬರನ್ನೂ ಹೇಳಲ್ಲ. ಅದರಲ್ಲಿ ಕೆಲವಷ್ಟು ಜನ ದೇ ಆರ್ ನಾಟ್ ವರ್ತ್ ಟು ಬಿ ಇನ್ ಬಿಗ್ ಬಾಸ್ ಸ್ಟೇಜ್ ಸರ್. ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದರೆ, ಸುದೀಪ್ ಸರ್ ಮುಂದೆ ನಿಂತ್ಕೊಳ್ಳೋಷ್ಟು ಅರ್ಹತೆ ಇವ್ರಿಗಿಲ್ಲ. ಯಾಕಂದರೆ ರೈಟ್ ನೋಡಿ ಸರ್, ಬಿಗ್ ಬಾಸ್ ಅಂದಾಗ್ಲೇ ಫಸ್ಟ್ ನಮ್ಮ ತಲೆಗೆ ಬರೋದು ಸುದೀಪ್ ಸರ್. ಅಲ್ಲಿ ಏನೇ ನಡೀಲಿ, ಏನೇ ಮತ್ತೊಂದಾಗಲಿ, ಅದಕ್ಕೆ ಮೇನ್ ಪಿಲ್ಲರ್ ಬಂದು ಸುದೀಪ್ ಸರ್. ನನಗೆ ಪರ್ಸ್ನಲಿ ಏನು ಅಂದರೆ, ಈ ಥರ ಕ್ರಿಂಜ್ ಟ್ಯಾಲೆಂಟ್ ಹೋಗಿ ಸುದೀಪ್ ಸರ್ ಮುಂದೆ ಆ ಸ್ಟೇಜಲ್ಲಿ ನಿಂತ್ಕೊಬಾರ್ದು. ಯಾಕಂದರೆ ಇವಾಗ ಸುದೀಪ್ ಸರೇ ಕೇಳಿದ್ರು ಅಂದರೆ ನೀವೇನು ಮಾಡಿದ್ದೀರಾ,
ಎಲ್ಲ ಹೀರೋ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಆಡಿದ್ದೀನಿ ಅಂತ ಹೇಳಕ್ಕಾಗತ್ತಾ? ಇಲ್ಲ ಹ್ಯಾಪಿ ಬರ್ಡೇ ಅಂತ ಕಿರಿಸ್ತಾ ಇದೆ ಅಂತ ಹೇಳಕ್ಕಾಗತ್ತಾ? ಸೊ ವಾಟ್ ಇಸ್ ಗೋಯಿಂಗ್ ಆನ್, ಇಟ್ಸ್ ಗೋಯಿಂಗ್ ಇನ್ ಅ ರೈಟ್ ಪಾತ್. ಓಕೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಕೆಲವರು ರಿಜೆಕ್ಟ್ ಎಲ್ಲ ಏನಾಗಿದ್ದಾರೆ, ಸೊ ಅವ್ರಿಗೆ ಬಂದಿರೋದು ಏನು ಅಂತಂದ್ರೆ ಈಗ ಆಲ್ರೆಡಿ ಯಾರನ್ನ ನಾವು ಸೆಲೆಕ್ಟ್ ಮಾಡಿದೀವೋ ಅವರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ಸೊ ಆದ ಕಾರಣ ನಿಮ್ಮ ಇದನ್ನ ಸೆಲೆಕ್ಟ್ ಮಾಡಕ್ಕಾಗಿಲ್ಲ ಅಂತ ಒಂದು ಪತ್ರ ಬಂದಿದೆ, ಎಲ್ಲರಿಗೂ ಮೇಲ್ ಬಂದಿರುವಂತದ್ದು. ಸೊ ಇವಾಗ ಶಾರ್ಟ್ ಲಿಸ್ಟ್ ಮಾಡಿ ನೀವು ಆ ವೇದಿಕೆ ಮೇಲೆ ಕಳ್ಸಿರೋದೇನು ಅಂತಂದ್ರೆ ನೀವೇ. ಆದ್ರೆ ಹೆಂಗೆ ಅಂತ ಅಂದ್ರೆ ಈಗ ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿದ್ದೀರಾ ಅಂತಂದ್ರೆ ಏನೋ ಒಂದು ವೇಟೇಜ್ ಇದೆ ಅಂತ. ಹೌದು. ಸೊ ಕೆಲವ್ರದ್ದು ಏನು ಅಂತ ಕೇಳ, ಇವಾಗ ನೀವು ಎಲ್ಲಿಗೆ ಬರ್ತಾ ಇದ್ದೀರಾ ಅಂತ ನನಗೆ ಗೊತ್ತು, ಅಲ್ಲಿಗೆ ನಾನೇ ಬಂದ್ಬಿಡ್ತೀನಿ. ಸೊ ಇವಾಗ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಸರ್, ಒಂದು ಕಂಟೆಸ್ಟೆಂಟ್ ಒಂದು 60 ಜನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಸೊ 60 ಮೆಂಬರ್ಸ್ನು ನಾವು ಅಲ್ಲಿ ಒಳಗೆ ಕಳ್ಸೋಕ್ಕಾಗಲ್ಲ ಸರ್. 23 to 25 ಮೆಂಬರ್ಸ್ ಮ್ಯಾಕ್ಸಿಮಮ್. ಸೊ 25 ಮೆಂಬರ್ಸ್ ಅಲ್ಲಿ ಯಾರು ಅತಿ ಅದ್ಭುತವಾಗಿ ಆಡಿ ಜನರಿಗೆ ಯಾರು ಇಷ್ಟ ಆಗ್ತಾರೋ ಟಾಪ್ 3 ಟಾಪ್ 5 ಮೈನ್ ಪಿಕ್ಚರ್ಗೆ ಬರ್ತಾರೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಹಿಂಗಿದ್ದಾಗ ನೀವು ಮನ್ಸಾರೆ ಹೇಳಿ, ಇವಾಗ ಯಾರ್ಯಾರು ರಿಜೆಕ್ಟ್ ಆಗೋರು ನನಗೆ ಹೆಸರು ತಗೊಳಕ್ಕೂ ಇಷ್ಟ ಅಲ್ಲ ಸರ್, ಅವ್ರು ವರ್ತಿಟ್ಟ ಅಲ್ಲ, ವರ್ತ್ ಅನ್ನೋದಕ್ಕಿಂತ ನಾನೇನ್ ಕೇಳ್ತಿದ್ದೀನಿ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಬಿಟ್ಬಿಡಿ, ಈಗ ಇನ್ನೊಬ್ರು ಯಾರೋ ಬರ್ತಾರೆ, ನೀವು ತಲೆ ಬೋಳ್ಸ್ಕೊಂಬಿಡಿ, ನೀವು ಅರ್ಧ ಶಿವ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದಾಗ ನನಗೆ ಈಗ ಟಾರ್ಗೆಟ್ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೆಲೆಬ್ರಿಟಿನ ನೀವು ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ತರ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೊಂದು ಕೇಳ್ತಾರೆ. ಈಗ ಜನಸಾಮಾನ್ಯರು ಅಂತಂದ್ರೆ ಹೆಂಗೆ ನಿಮಗೆ ಜನಸಾಮಾನ್ಯ ಅಂತಿದ್ದಂಗೆ ಒಬ್ಬ ಕಾಮನ್ ಮ್ಯಾನ್ ಅಂತಿದ್ದಂಗೆ ಅವನು ಎಲಿಜಿಬಲ್ ಇಲ್ವಾ? ಆ ತರ ಒಂದು ದೊಡ್ಡ ವೇದಿಕೆ ಮೇಲೆ ಅಷ್ಟೊಂದು ಲಕ್ಷಾಂತರ ಜನ ನೋಡ್ತಾ ಇದಾರೆ, ಕೋಟ್ಯಾಂತರ ಜನ ನೋಡ್ತಾ ಇದಾರೆ ಅಂತ ಅಂದಾಗ ಅವ್ನ ಮುಂದೆ ತಲೆ ಬೋಳ್ಸ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಈಗ ನಾಳೆ ದಿನ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಹೆಂಗೆ ಅನ್ನೋ ಒಂದು ಪ್ರಶ್ನೆ. ಇನ್ನೊಂದು ಆಡ್ ಮಾಡ್ತೀನಿ, ಅದ್ಯಾರು ವಿನ್ನರ್ ಅದೇನೋ ಶೀಟ್ ಎಲ್ಲ ಹರಿದಾಕ್ತಾರ ಅವರು, ಇದು ಏನು ಗಿನ್ನಿಸ್, ಅದ್ ಎಂತ ಗಿನ್ನಿಸ್ ಅಂತಂದ್ರೆ ದೊಡ್ಡ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ ಅದೊಂದು ಫ್ರೇಮ್ ನ ಪ್ರತಿಯೊಬ್ರು ಮನೇಲಿ ಇಟ್ಕೊಂಡಿರ್ತಾರೆ, ಅದನ್ನೇ ನೀನ್ ಹರಿದಾಕಿದ್ಯಾ ಅಂತಂದ್ರೆ ಬಿಕಾಸ್ ನನ್ಗೆ ಅನ್ಸೋ ಪ್ರಕಾರ ಟು ಬಿ ವೆರಿ ಸ್ಪೆಸಿಫಿಕ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನೋದು ಇಟ್ ಇಸ್ ಅ ವೆರಿ ವೆರಿ ಗ್ರೇಟ್ ಥಿಂಗ್. ಹೌದು, ನೀನು ಅದನ್ನ ಹರಿದಾಕ್ಬಿಟ್ಟು ನಿನ್ನ ಐಡೆಂಟಿಟಿನ ಕಳ್ಕೊಂಡಾಗಲ್ವಾ? ಕರೆಕ್ಟ್. ಸೊ ಅದನ್ನ ಮಾಡಬಾರ್ದಾಗಿತ್ತು. ಸೆಲೆಕ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ನಮ್ಮತನ ಅನ್ನೋದು ನಾವು ಯಾವತ್ತೂ ಬಿಡ್ಕೊಳ್ಬೋದು. ಇವಾಗ ನನ್ನ ಐಡೆಂಟಿಟಿ ನಾನು ಬಿಡ್ಕೊಟ್ರೆ ಬಿಗ್ ಬಾಸ್ ಒಳಗೆ ಹೋಗಿ ಏನ್ ಮಾಡಿ ಪ್ರಯೋಜನ? ಕರೆಕ್ಟ್. ನನಗೆ ಎಷ್ಟೋ ಜನ ಸಾಕಷ್ಟು ದೊಡ್ಡವರೇ ಹೇಳಿದ್ರು, ಇಲ್ಲ ರಜತ್, ನೀನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಿರೋ ಕಾರಣನೇ ನೀನು ತುಂಬಾ ಆಟಿಟ್ಯೂಡು, ನೀನು ಹೇಳಿದ ಮಾತು ಕೇಳಲ್ಲ. ಈ ಮುಂಚೆ ಸೆಲೆಕ್ಟ್ ಆಗಿಂದ ಮುಂಚೆ ದೊಡ್ಡ ವ್ಯಕ್ತಿಗಳೇ ನನ್ಗೆ ಹೇಳಿದ್ರು. ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನೋ ತುಂಬಾ ದೊಡ್ಡ ವ್ಯಕ್ತಿ, ಸ್ಮಾಲ್ ಸ್ಕ್ರೀನಲ್ಲಿ ಆಗಲಿ ಬಿಗ್ ಸ್ಕ್ರೀನಲ್ಲಾಗಲಿ ನನಗೆ ಹೇಳಿದ್ರು, ನಿನಗೆ ಆ್ಯಟಿಟ್ಯೂಡ್ ಸ್ವಲ್ಪ ಜಾಸ್ತಿ, ನೀನು ಹೇಳಿದ ಮಾತು ಕೇಳಲ್ಲ, ನಿನ್ಗೇನು ಅನ್ಸುತ್ತೋ ಅದನ್ನೇ ಮಾಡ್ತೀಯಾ, ಯು ವೋಂಟ್ ಗೋ ವಿತ್ ದ ಫ್ಲೋ ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ, ಸರ್ ನನ್ನ ಐಡೆಂಟಿಟಿ ಕೊಳ್ಕೊಂಡು ನಾನು ಒಳಗೆ ಬಿಗ್ ಬಾಸ್ ಮನೆಗೆ ಬಂದರೆ ಪೀಪಲ್ ವೋಂಟ್ ಲೈಕ್ ಮೀ, ನೀವೇ ಇಷ್ಟಪಡಲ್ಲ ಸರ್ ಫಸ್ಟ್ ಆಫ್ ಆಲ್. ಸೊ ನಾನು ಇವಾಗ ಬಿಗ್ ಬಾಸ್ ಮನೆಗೆ ಹೋಗೋದು ಎಂತಕ್ಕೆ, ಏನೋ ಸಾಧನೆ ಮಾಡಬೇಕು ಅಂತಲ್ಲ. ಸೊ ನನ್ನ ಐಡೆಂಟಿಟಿನ ಕಳ್ಕೊಂಡು ಸಾಯಿಸ್ಕೊಂಡು ಬಂದರೆ ದೇರ್ ಇಸ್ ನೋ ಪಾಯಿಂಟ್ ಇನ್ ದಟ್ ಅಲ್ಲ. ಸೊ ನಾನು ಅದಕ್ಕೇ ವೆಯ್ಟ್ ಮಾಡಿದೆ ಸರ್, ವೆರಿ ಲಾಂಗ್ ಪೀರಿಯಡ್. ನಮಗೂ ಇದು ಕನಸಿತ್ತು ಬಿಗ್ ಬಾಸ್ದು. ಇವಾಗ ನಾನು ಒಂದು 7-8 ಶೋ ಮಾಡಿದ್ರು 3-4 ಶೋ ರನ್ನರ್ ಅಪ್ ಆಗಿದ್ದೀನಿ. ಇನ್ನು ಮಿಕ್ಕಿದ ಶೋ ಎಲ್ಲ ಫಿನಾಲೆವರೆಗೂ ಬಂದಿದ್ದೀನಿ. ಆಮೇಲೆ ಹೋಗಿದ್ದ ಶೋ ಎಲ್ಲ ಒಳ್ಳೆ ಹೆಸರು ಗುರ್ಸ್ಕೊಂಡಿದ್ದೀನಿ. ಬಟ್ ನನ್ನ ಕರೆಯೋದೇನು ಬಿಗ್ ಬಾಸ್ ರಜತ್ ಅಂತಾನೆ ತಾನೆ. ಸೊ ಫೈನಲಿ ಅಲ್ಲಿಂದನೇ ನನಗೊಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಯಿತು. ಸೊ ಇಟ್ ಹ್ಯಾಸ್ ಅ ವೆರಿ ವೆಯ್ಟೇಜ್. ಸೊ ಅದು ನಮ್ಮ ತನನ ನಾವು ಕಳ್ಕೊಂಬಾರ್ದು. ಸೊ ಇನ್ನೊಂದು ಹೇಳಿದೆ ಅದರೊಟ್ಟಿಗೆ, ಈಗ ನೀವು ತಲೆ ಬೋಳ್ಸ್ಕೊಳ್ಳಿ ಅದು ಇದು ಅಂತ ಅಂದ್ರೂ ಕೆಲವ್ರು ಕಮೆಂಟ್ಗಳು ನಾನು ನೋಡಿದ್ದು, ಆ ಕಮೆಂಟ್ ಮೇಲೆ ಮಾತಾಡ್ತಾ ಇದ್ದೀನಿ. ಅದೇ ಈಗ ಜನಸಾಮಾನ್ಯರಿಗೆ ಯಾಕೆ ಈ ರೀತಿಯಾಗಿ ಒಂದಷ್ಟು ಟಾಸ್ಕ್ಗಳು, ಸೆಲೆಬ್ರಿಟಿಗಳನ್ನ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೂ ಅದೇ ತರ ಸೆಲೆಕ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಇಲ್ಲ. ಇನ್ನೊಂದೇನು ಅಂದ್ರೆ, ನನಗೆ ಫಸ್ಟ್ ಆಫ್ ಆಲ್ ಯಾಕೆ ಈ ತರ ಟಾಸ್ಕ್ ಮಾಡಿಸ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸೆಗಣಿ ಹಚ್ಕೊಳೋದಾಗ್ಲಿ, ತಲೆ ಬೋಡ್ಸ್ಕೊಳೋದಾಗ್ಲಿ, ಮೊಬೈಲ್ ಹೊಡೆದಾಕೋದಾಗ್ಲಿ. ಸರ್ ನಾನು ಬೇರೆ ಭಾಷೆದೆಲ್ಲ ನೋಡಿದ್ದೀನಿ. ಸೊ ಎಷ್ಟು ಫನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ ಗೊತ್ತಾ? ಇದರಲ್ಲಿ ಏನೋ ರಿವೆಂಜ್ ಮಾಡೋಕ್ಕೋ, ಇಲ್ಲ ಅವ್ರ ತಾಳ್ಮೆ ಪರೀಕ್ಷೆ ಮಾಡೋಕ್ಕೋ, ಇಲ್ಲ ನಾವು ಅರಗೆಂಟ್ ಅಂತ ತೋರ್ಸೋಕ್ಕೋ ಮಾಡ್ತಾ ಇರೋದು ನನಗೆಲ್ಲೋ ಪರ್ಸ್ನಲಿ ಕರೆಕ್ಟ್ ಅನಿಸಿಲ್ಲ. ಇದನ್ನು ಇನ್ನೂ ಅತಿ ಅದ್ಭುತವಾಗಿ ನಾವು ತೋರಿಸ್ಕೊಬೋದಾಯಿತು. ತಲೆ ಬೋಳ್ಸ್ಕೊಡೋದೇನು ಸರ್, ಚಿಕ್ಕ ಮಕ್ಕಳು ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ಸೊ ದಟ್ಸ್ ನಾಟ್ ಕಾಲ್ಡ್ ಟಾಸ್ಕ್. ಇನ್ನೂ ಅತಿ ಅದ್ಭುತವಾಗಿ ಇದನ್ನು ತೊಗೊಂಡೋಗ್ಬೋದು, ಫನ್ನಾಗಿ ತೊಗೊಂಡೋಗ್ಬೋದು, ಇಲ್ಲ ದ ಟಫೆಸ್ಟ್ ಟಾಸ್ಕ್ಗಳು ಕೊಡ್ಬೋದು, ಇಲ್ಲ ಬೇರೆ ಬೇರೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದು. ಇವರೇ ಜಡ್ಜಸ್ ಕೂತ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡ್ಬೋದೇ ಹೊರತು ಇದೆಲ್ಲ ಸಿಲಿ ಟಾಸ್ಕ್ ಅನ್ಸುತ್ತೆ ನನ್ನ ಪ್ರಕಾರ. ಈಗ ವಿಚ್ ಇಸ್ ನಾಟ್ ರೈಟ್ ಆಲ್ಸೋ. ಆಮೇಲೆ ಇನ್ನೊಂದು, ಸೆಲೆಬ್ರಿಟಿಗಳ ಆಯ್ಕೆ ಅಂತ ಅಂದಾಗ ಯಾವ ರೀತಿಯಾಗಿ ಹೊಂದಿರುತ್ತೆ ಹೇಳ್ಬಹುದಾ ಅದನ್ನ? Sir, depending on their past history, depending on their mannerism,
ಅವರ ಆಟಿಟ್ಯೂಡ್, ಆಮೇಲೆ ಅವರು ಆ ವೇದಿಕೆಗೆ ಏನು ಸಮರ್ಪಣೆ ಮಾಡ್ಬೋದು ಅದನ್ನ ನೋಡ್ತಾರೆ. ಆ್ಯಂಡ್ ಸರ್ 3-4 ರೌಂಡ್ಸ್ ಇರುತ್ತೆ ಸರ್, ಸೆಲೆಬ್ರಿಟೀಸ್ಗಳು 3-4 ರೌಂಡ್ಸ್ ಇರುತ್ತೆ. ಸೊ ದೇ ವಿಲ್ ಗೋ ಇನ್ ಡೆಪ್ತ್, ಅವ್ರೊಂದು ಸ್ಟೋರಿ ಲೈನ್ ನೋಡ್ತಾರೆ. ಸೊ ಹೌ ಈಸ್ ಈ ವರ್ಕ್ಡ್ ಬಿಫೋರ್, ಇವ್ರಿಗೆ ಬಿಗ್ ಬಾಸ್ ಇಂದ ಏನು ಕೊಡುಗೆ, ಅವ್ರು ಒಳಗೆ ಬಿಟ್ಟ ಮೇಲೆ ನಮ್ಮಾಟ, ಒಳಗೆ ಬಿಡೋಕ್ಕಿಂತ ಮುಂಚೆ ದಿಲ್ ಹ್ಯಾವ್ ಆಲ್ ದ ಬ್ಯಾಕ್ಗ್ರೌಂಡ್ ಚೆಕ್ಸ್ ಎಲ್ಲ ನೋಡಿಕೊಂಡೇ ಅವರು ಫೈನಲೈಸ್ ಮಾಡೋದು ಕೂಡ. ಸೆಲೆಬ್ರಿಟಿ ಅಂತ ಬಂದಿದ ತಕ್ಷಣ ಸೀದಾ ಎತ್ಕೊಂಡೋಗಿ ಒಳಗೆ ಕೂಡಿಸ್ಬಿಡಲ್ಲ. ಸೊ ಅದೇ ಅವ್ರಿಗೂ ಒಂದು 3-4 ರೌಂಡ್ ಇದ್ದೇ ಅವ್ರು ಒಳಗೆ ಬರೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಜಡ್ಜ್ ಸ್ಥಾನದಲ್ಲಿ ಒಂದು ಕೂತಿದ್ರೆ ಯಾವ ರೀತಿಯಾಗಿ ಟಾಸ್ಕ್ಗಳನ್ನ ನೀವು ಕೊಡ್ತಾ ಇದ್ರಿ ಜನಸಾಮಾನ್ಯ? ಸರ್ ಇವಾಗ ನಾನು ಮೊನ್ನೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸರ್ ಇವಾಗ ಯಾರೋ ಮಂಜ ಅಂತ ಒಬ್ಬ ಇದ್ನಲ್ಲ ಸರ್, ಏನ ಕರೆಯೋದು ಸರ್ ಅವನ್ನ, ಅಮ್ಮುಕು ನನ್ಗೆ ಅದು ಹೇಳೋಕ್ಕೂ ಇಷ್ಟ ಇಲ್ಲ. ಸರ್ ಇವಾಗ ಆ ಹುಡುಗ ಒಳಗೆ ಬಂದಿದ್ದಾಗ ಅವನ್ನ ಸಂಗೀತನ ಇಂಪ್ರೆಸ್ ಮಾಡು ಅಂತ ಹೇಳೋ ಬದಲು, ಅವನು ಯಾವಾಗ ಹೇಳಲ್ಲ ಅಂದಿದ ತಕ್ಷಣ ವಿನಯ್ ಡೈರೆಕ್ಟಾಗಿ ಆಚೆ ಗೆಟ್ ಔಟ್ ಅಂತ ಹೇಳೋ ಬದಲು, ನಾನು ಸ್ಟೇಜ್ ಮೇಲೆ ಒಂದು ಸಾಂಗ್ ಹಾಕ್ಸ್ತಿದ್ದೆ ಸರ್, ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ತಿದ್ದೆ. ನಾನು ಡ್ಯಾನ್ಸ್ ಆಡ್ಬಿಟ್ಟು ನಂತರ ಮಾಡೋಕ್ಕಾಗಲ್ಲಪ್ಪ ನಿಮಗೆ, ಅದು ನನಗೆ ಗೊತ್ತು, ನೀನು ಮ್ಯಾಚ್ ಮಾಡು ಸಾಕು ನನ್ನ ಒಂದು, ಇಲ್ವಾ ನೀನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀಯ, ರೈತ ಅಂತ ಟ್ಯಾಟ್ ಹಾಕ್ಸ್ಕೊಂಡಿದ್ಯಾ, ನಾನು 1.5 ನಿಮಿಷ 2 ನಿಮಿಷ ಡೈಲಾಗ್ ಹೊಡಿತೀನಿ ಕನ್ನಡದಲ್ಲಿ, ನೀನು ನಂತರ ಹೊಡೆದು ತೋರಿಸೋದು, ಇಲ್ವಾ ಬಬ್ರು ವಾಹನದು ಫುಲ್ಲು ಹೊಡಿತೀನಿ ನಾನು, ಲಾಸ್ಟ್ವರೆಗೂ ಕೊನೆವರೆಗೂ ಹೊಡಿತೀನಿ ನಾನು. ನೀನು ನನ್ನ ಮ್ಯಾಚ್ ನಿನಗೆ ಬರಲ್ಲ ನನಗೂ ಗೊತ್ತು, ನೀನು ಅನ್ನ ಮ್ಯಾಚ್ ಮಾಡಬೇಡ, ಕರೆಕ್ಟಾಗಿ 1 ನಿಮಿಷ ಡೈಲಾಗ್ ಅದನ್ನು ಹೊಡಿ ಕನ್ನಡದಲ್ಲಿ ಕರೆಕ್ಟಾಗಿ ಕನ್ನಡದಲ್ಲಿ ಮಾತಾಡು. ಆಗಲ್ವಾ ನಡಿಯಪ್ಪ ಮನೆಗೆ, ಯಾಕಂದ್ರೆ ಅವನದು ಟ್ಯಾಲೆಂಟ್ ಏನು ಅಂತ ಅವ್ರಿಗೆ ತರ್ಸ್ ಕಳ್ಸ್ಬಿಡೋದು ಬೆಸ್ಟ್ ಅಲ್ವಾ ಸರ್? ನೀವು ಸಂಗೀತನ ಇಂಪ್ರೆಸ್ ಮಾಡಕ್ಕೆ ಅವ್ನು ಬಂದಿಲ್ಲ ಅಲ್ಲಿ. ಹೌದು, ಹೂ ಸಂಗೀತ ಅವನ್ನ ಇಂಪ್ರೆಸ್ ಮಾಡೋಕ್ಕೆ, ಕರೆಕ್ಟ್. ಸೊ ಅವನ ಟ್ಯಾಲೆಂಟ್ ಏನು, ಅವನ್ನ ಅಲ್ಲಿ ಯಾಕೆ ಇರಬಾರ್ದು ಅಂತ ಅವನಿಗೆ ತೋರಿಸಿದ್ರೆ ಅವ್ನಿಗೊಂದು ಅರ್ಥ ಆಗಿರೋದು, ನಾನು ಇಲ್ಲಿ ಯಾಕೆ ಇರಬಾರ್ದು ಸ್ಟೇಜಲ್ಲಿ ಅಂತ. ಬಿಕಾಸ್ ದಟ್ ಇಸ್ ಅ ವೆರಿ ಹ್ಯೂಜ್ ಸ್ಟೇಜ್. ನೀನು ಕೋತಿ ಥರ ಡ್ಯಾನ್ಸ್ ಆಡೋದು, ನೀನು ಟ್ಯಾಂಕ್ ಒಳಗೆ ಕೂತ್ಕೊಂಡು ರೀಲ್ಸ್ ಮಾಡೋದು, ಇಲ್ಲ ಯಾವುದೋ ಒಂದು ಪಬ್ಬಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಕಾಂಟ್ರವರ್ಸಿ ಮಾಡೋದು, ನೀನು ಅಲ್ಲಿಂದ ಬಿಗ್ ಬಾಸ್ ಸ್ಟೇಜಿಗೆ ಬರೋಕ್ಕಾಗಲ್ಲ, ಆ ಅರ್ಹತೆ ನಿನಗಿಲ್ಲ. ನಂತರ ಡ್ಯಾನ್ಸ್ ಆಡ್ತೀಯಾ, ನಂತರ ಮಾತಾಡ್ತೀಯಾ, ಇಲ್ಲ ನಂತರ ಡೈಲಾಗ್ ಹೊಡಿತೀಯಾ, ಇಲ್ಲ ನಂತರ ಟಾಸ್ಕ್ ಮಾಡ್ತೀಯಾ, ಈ 4 ಯಾವ್ದಾನ ಒಂದಿದ್ರು ಒಳಗೆ ಬಿಡ್ತೀವಪ್ಪ. ಇಲ್ಲ ಅಂದ್ರೆ ಯಾಕಿರ್ತೀಯ ಅಲ್ಲಿ, ನೀನೇ ಹೋಗು. ಅವನೇ ಹೋಗ್ಬಿಟ್ರೆ ಅವನು ಇಷ್ಟು ತೋರಿಸಿದ್ರೆ ಪಾಪ ಅವ್ನಿಗೆ ಇಷ್ಟು ಹೇಳೋದೇ ಬೇಡವಾಯ್ತು, ನನ್ನೇ ಬಿಟ್ಬಿಡಿ ಪ್ಲೀಸ್ ಹೋಗ್ಬಿಡ್ತೀನಿ. ಅವನೇ ಕೈ ಮುಗ್ದು ಹೋಗ್ಬಿಟ್ರು, ಅಣ್ಣ ಸಾರಿ ಅಣ್ಣ ಇನ್ನೊಂದ್ಸತಿ ಈ ಕಡೆ ಬರಲ್ಲ ಅಣ್ಣ ಅಂತ ಅವನೇ ಹೋಗಿರೋನು. ಈಗ ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ನೀವು ಜಡ್ಜ್ ಸೀಟಲ್ಲಿ ಕೂತಿದ್ದೀರಾ ಅಂತ ಅನ್ಕೊಳ್ಳಿ, ನಾನು ಬಂದಿದ್ದೀನಿ ಇವಾಗ ಸೆಲೆಕ್ಟ್ ಮಾಡಬೇಕು, ಏನ್ ಕೊಡ್ತಿದ್ದೀನಿ ನನಗೆ ಟಾಸ್ಕ್? ಸರ್ ಡಿಪೆಂಡಿಂಗ್ ಸರ್, ಅವಾಗ ಅಲ್ಲಿ ಹೆಂಗಾಗ್ತಾ ಇತ್ತು ಏನ್ ಕತೆ ಅಂತ. ನಾನೇನಾದರೂ ಅಕಸ್ಮಾತ್ ನೀವು ಮೀಡಿಯಾದವ್ರಲ್ಲ ಸರ್, ನಿಮ್ಮನ್ನ ಏನು ಕೇಳಿರುವೆ ಅಂದರೆ, ಈಗ ಒಂದು ಫಿಲಮ್ಮು ಅತಿ ಅದ್ಭುತವಾಗಿದೆ, ಡೈರೆಕ್ಟಾಗಿ ಕಮೆಂಟ್ಸ್ ಕೊಡಿ ಸರ್ ಅಂತ ಹೇಳಿರುವೆ, ಯಾವ ಥರ ಕೊಡ್ತಿದ್ರಿ ಸರ್? ಸಿನಿಮಾ ನೋಡ್ಬಿಟ್ಟು ಕೊಡ್ತಿದ್ದೆ. ಅದೇ ಯಾವ ಥರ ಕೊಡ್ತೀವಿ? ನೀವು ಒಂದು ಸಿನಿಮಾ ತೋರಿಸ್ಬೇಕು ನಂಗೆ. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಯಾವ್ದಾನ ಒಂದು ಸಿನಿಮಾ ತಗೊಳ್ರಿ, ಎಕ್ಸಾಂಪಲ್ ಸಿನಿಮಾ ತಗೊಳ್ಳಿ, ಅದನ್ನ ನೀವೇ ಹೇಳ್ಬಿಡ್ಬೇಕು ಅವಾಗ. ಸರಿ, ಇದೇ ಸಿನಿಮಾ ಇದ್ರ ಬಗ್ಗೆ ಕಮೆಂಟ್, ಒಟ್ಟು ರಿವ್ಯೂ ಕೇಳ್ತಿದ್ದೀರಾ? ರಿವ್ಯೂ ಕೇಳ್ತಾ ಅಂದ್ರೆ ಡೈರೆಕ್ಟ್ ರಿವ್ಯೂ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ ಅದನ್ನ ಯಾವ ತರ ಹೇಳ್ತಾ ಇದ್ವಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನೀವು? ಇಲ್ಲ ಕೆಂಪೇಗೌಡ ಮೂವಿ ನೋಡ್ಬಿಟ್ಟು ಯಾವ ತರ ರಿವ್ಯೂ ಕೊಡ್ತೇವೆ, ಸುದೀಪ್ ಸರ್ದು. ಹೌದು, ಓಕೆ. ಆ ತರದ್ದು ಅದ್ರಲ್ಲಿ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ತಿದ್ರಿ? ಅಲ್ಲ, ನಾನು ನಿಮ್ಮನ್ನ ಕೇಳ್ತಿದ್ದೆ ಸರ್, ಇವಾಗ ಅಂದ್ರೆ ಇದನ್ನ ಹೆಂಗೆ ಹೇಳೋದು ಗೊತ್ತಿಲ್ಲ, ನಿಜವಾಗ್ಲೂ ಕರೆಕ್ಟಾಗಿ ಮ್ಯಾಟ್ರಿಗೆ ಹೇಳಿ ಸಾರ್ ಅಂತ ಹೇಳಿದ್ವಿ, ಸುತ್ತಿ ಬಳಸಿ ಬೇಡ ಸರ್, ಮ್ಯಾಟ್ರ್ ಏನಿದೆಯೋ ಆ ಮ್ಯಾಟ್ರನ್ನ ನಿಜವಾಗ್ಲೂ ಹೇಳಿ ಸರ್ ಅಂತ. ಯಾಕಂದ್ರೆ ನಾನು ತುಂಬಾ ಅನುಭವಿಸಿದ್ದೀನಿ ಸರ್ ನಿಮ್ಮ ಫ್ರೆಂಡ್ಸಿಂದ ಎಲ್ಲ ತುಂಬಾನೇ. ಯಾಕಂದ್ರೆ ಅದು ಮ್ಯಾಟ್ರೇ ಇರ್ಲಿಲ್ಲ, ಏನು ಕಥೆನೇ ಇಲ್ಲ, ಆಹಾಪೂಹಗಳು ತುಂಬಾ ಸೃಷ್ಟಿ ಮಾಡಿ ತುಂಬಾನೇ ನಮ್ಮ ಮೇಲೆ ಒತ್ತಡ ಏರಿ ತುಂಬಾ ಮಜವಾಗಿತ್ತು ಅದೆಲ್ಲ ಒಂದು ಟೈಮು. ಅದಕ್ಕೆ ನಿಜ ಹೇಳಿ ಸಾರ್ ಅಂತ ಕೇಳಿದ್ವಿ. ನಾವಿವಾಗ ಸ್ವಂತ ಮಾಡ್ಕೊಂಡಿದೀವಿ ಬಿಡಿ, ಆ ತರ ಇರ್ತಿತ್ತು ಅಂತ. ಆ ತರ ಏನಾದ್ರು ಒಂದು ಟ್ರೈ ಮಾಡಿರೋ. ಓಕೆ. ಆಮೇಲೆ ಇವಾಗ ಮೊನ್ನೆ ರೀಸೆಂಟ್ ಆಗಿ ಒಂದು ಕಲರ್ಸ್ ಕನ್ನಡದ ಚಾನಲ್ ಅಲ್ಲಿ ಒಂದು ವಿಡಿಯೋ ಬಿಡ್ತಾರೆ, ಸಂಗೀತ ಅವ್ರು ಮಾತಾಡೋದು, ವಿನಯ್ ಅವ್ರ ಹತ್ರ ಹೇಳೋದು, ಏನ್ ವಿನಯ್ ಈ ತರ ಸಿಕ್ಕಾಪಟ್ಟೆ ನೆಗೆಟಿವ್ ಬರ್ತಾ ಇದೆ ನಮ್ಮ ಮೇಲೆಲ್ಲ, ಈ ತರ ನೆಗೆಟಿವ್ ಬರುತ್ತೆ ಒಪಿನಿಯನ್ಗಳು ಅಂತ ಆದ್ರೆ ನಾನು ಜಡ್ಜೆ ಆಗ್ತಾ ಇರ್ಲಿಲ್ಲ ಅಂತ ಜಸ್ಟ್ ಒಂದು ಕಾನ್ವರ್ಸೇಷನ್ ನಡೀತೆ ಇಬ್ರು ಮಧ್ಯ. ಅದು ಕಲರ್ಸ್ ಪೇಜ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಹಂಗಿದ್ದಾಗ ಎಲ್ಲೋ ಅವರು ಹೇಳೋ ರೀತಿಲಿ ಸಮ್ಟೈಮ್ಸ್ ಎಲ್ಲೋ ಅದು
ನೆಗೆಟಿವ್ ಆಗಿ ಪೋರ್ಟ್ರೇ ಆಗ್ತಿದ್ದಾಗ ಅವರ ಒಂದು ಇಮೇಜ್ ಮೇಲೂ ಸ್ವಲ್ಪ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ, ಆಗಬಹುದಾ ಹೆಂಗೆ ಅಂತ. ಒಂದ್ ಕಡೆ ವಿನಯ್ ಅವ್ರು ಹೇಳ್ತಾರೆ ಐ ಆಮ್ ಎಂಜಾಯಿಂಗ್ ದಿಸ್ ಆಲ್ ಟ್ರೋಲ್ಸ್ ಅಂತ, ಬಟ್ ಅದು ಸಂಗೀತ ಅವ್ರಿಗೆಲ್ಲೋ ಬಹುಶಃ ಇರ್ಸು ಮುರ್ಸು ತಂದಿರ್ಬೋದು. ಸುಮುಸು ತಂದ್ರೆ ಅಲ್ಲಿ ಹಾಕಿದ್ದಾರೆ, ಸೊ ಇದಾರೆ ಅಂದಾಗ ಅದನ್ನೆಲ್ಲ ಫೇಸ್ ಮಾಡಬೇಕು. ಕರೆಕ್ಟ್. ಸೊ ಆದ್ರೆ ಅವರೇ ಅನ್ಕೊಂಡಿರ್ಲಿಲ್ವಲ್ಲ ಈ ತರ ಒಂದ್ ಸ್ವಲ್ಪ ನೆಗೆಟಿವಿಟಿ ಬರುತ್ತೆ ಅಂತ. ಇಲ್ಲ ಸರ್, ಅದು ಆ ತರ ಪ್ಯಾಟರ್ನ್ ಓಡ್ತಾ ಇದೆಯಲ್ಲ, ಅದನ್ನ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ನಾನು ಹೇಳ್ತಿರೋ ಪ್ರಕಾರ ತುಂಬಾ ಜಾಲಿಯಾಗಿ ತಗೊಂಡೋಗ್ಬೋದು, ಇದನ್ನ ತುಂಬಾ ಮಜವಾಗಿ ತಗೊಂಡೋಗ್ಬೋದು, ತುಂಬಾ ಇನೋವೇಟಿವ್ ಆಗಿ ಬೇರೆ ಬೇರೆ ವಿಷಯಗಳನ್ನ ಟ್ರೈ ಮಾಡ್ಬೋದು. ಸೊ ಅದನ್ನ ಮಾಡದೆ ನೀವು ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ನೆಗೆಟಿವ್ ಹೊಡುತ್ತೆ. ಇವಾಗ ನಾನು ಹೇಳ್ದಂಗೆ ಅಕಸ್ಮಾತ್ ಏನಾದ್ರು ಒಂದು ಮಂಜನ್ಗೆ ಈ ತರ ಒಂದು ಆಡಿಸಿದ್ರೆ ಜನನೇ ಹೇಳಿರೋರು ಬಿಡಪ್ಪ ಇವನಿಗೆ ಇಲ್ಲಿರಕ್ ಆಗಲ್ಲ ಅಂತ. ನೀವು ಸಂಗೀತನ ಇಂಪ್ರೆಸ್ ಮಾಡಿ, ಅವ್ರನ್ನ ಇಂಪ್ರೆಸ್ ಮಾಡಿ, ಇವ್ರನ್ನ ಇಂಪ್ರೆಸ್ ಮಾಡಿದ್ರೆ ಇಟ್ ಲುಕ್ಸ್ ಸಿಲ್ಲಿ. ಕರೆಕ್ಟ್. ಸೊ ಅವರು ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಸೊ ಇವಾಗ ಈ ಸಲ ಬಿಗ್ ಬಾಸ್ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದು, ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಿಂಗೆ ಏನಾದರೂ? ಸೊ ದ ಬೆಸ್ಟ್ ಆಫ್ ಬೆಸ್ಟ್ ಕಂಟೆಸ್ಟೆಂಟ್ಸ್ ಇರಲಿ ಸರ್. ನಾನು ಕೇಳ್ಕೊಳೋದೇನು ಅಂದರೆ, ಸುದೀಪ್ ಸರ್ ಮುಂದೆ ಅವರು ನಿಂತ್ಕೊತಾ ಇದ್ದಾರೆ ಅಂದರೆ ಒಂದು ತೃಣ ಮಟ್ಟಕ್ಕೆ ಒಂದು ಸ್ವಲ್ಪ ಟ್ಯಾಲೆಂಟ್ ಅವರಲ್ಲಿ ಇರಲಿ. ಆಮೇಲೆ ಸುದೀಪ್ ಸರ್ಗೆ ಮುಜುಗರ ಆಗದಿರೋ ಕಂಟೆಸ್ಟೆಂಟ್ಸು ಯಾರು ಬರದೇ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.